ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಕೃಷಿ ಸಾಧಕರೆಲ್ಲ ನಮ್ಮ ತೋಟಕ್ಕೆ ಬಂದಿದ್ದಾರೆ. ಅಜಿತ್ ಪ್ರಸಾದ್ ರೈ, ಅನಂತ ಕೃಷ್ಣ, ನಿರಂಜನ್ ಇವರೆಲ್ಲ ನಮ್ಮ 7B ನಲ್ಲಿದ್ದಾರೆ. ನಮ್ಮ ತೋಟ ನೋಡ್ಬೇಕು ಅಂತ ಬಹಳ ದಿವಸದಿಂದ ಕೇಳ್ಕೊತಾ ಇದ್ರು. ಇವತ್ತು ಬಂದಿದ್ದಾರೆ. ಚಂದ್ರಗಿರಿ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇರೋಂಥದ್ದು ಚಂದ್ರಗಿರಿ ಸರ್. ಈಗ ನಿಮ್ಮ ಕಡೆ ಕೆಲವ್ರಿಗೆ ಯಾವ ಗಿಡ ಹಾಕ್ಬೇಕು ಅನ್ನೋದು ಒಂದು ಇದೆಯಲ್ಲ, ಸಗಿನ್ ಟುವಾರ್ ಮತ್ತೆ ಚಂದ್ರಗಿರಿ. ಇಂಡಿಯಾದಲ್ಲಿ ಯಾವ್ದಾದ್ರು ಹೊಸ ತೋಟ ಮಾಡ್ಬೇಕಂತ ಅಂದ್ರೆ ಗೊಂದಲ ಬೇಡ. ಅರೇಬಿಕಾ ಅಂತ ಅಂದ್ರೆ ಚಂದ್ರಗಿರಿ ಹಾಕೊಳ್ಳಿ ಸರ್. ಇದು ರೋಬಸ್ಟಾ ಅಂದ್ರೆ ಸಿ-ಇನ್-ಟು-ಆರ್ ಡ್ವಾರ್ಫ್ ಅಂತಾನೆ ಮಾಡೋದು. 8x8 ಅಥವಾ 9x9 ಅಥವಾ 8x10 ಆ ಸ್ಪೇಸಲ್ಲಿ ಹಾಕೋಬಹುದು. ಇದಾದ್ರೆ 5x5. ಈಗ ನಾವು ಹಾಕಿರೋದು 6x4 ಹಾಕಿದೀವಿ. ಮತ್ತೆ ತುಂಬಾ ಒಳ್ಳೆ ಈಲ್ಡ್ ಬರುತ್ತೆ ಅರೇಬಿಕಾ. ಆಕ್ಚುಲಿ ಇದು ನೀವು ನೋಡ್ತಿರೋ ಬ್ಲಾಕ್ ಇದು ಒಂದು 30 ಬ್ಯಾಗ್ ಪಾರ್ಚ್ಮೆಂಟ್ ಬರ್ಬೋದು ಎಕರೆಗೆ. ಮುಂಚೆ ಒಂದು ನೋಡ್ಕೊ ಬಂದ್ವಲ್ಲ, ಅದು ಒಂದು 25 ಬ್ಯಾಗ್ ಬರ್ಬೋದು. ಅಂದ್ರೆ ಪ್ರತಿ ವರ್ಷ. ಮತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಇಷ್ಟು ಕ್ರಾಪ್ ಇದ್ದು ಸಹ ಗಿಡ ಹೆಲ್ದಿ ಆಗಿದೆ. ನೀವು ನೋಡ್ಬೋದು ಈ ಗಿಡಗಳೆಲ್ಲ. ಈ ಕಡೆ ನೋಡಿ, ಎಲ್ಲ ಗಿಡ ಹೆಲ್ದಿ ಆಗಿರ್ಬೇಕಂತಂದ್ರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಗಿಡ ಸೋಲಕ್ ಬಿಡಬಾರದು. ಆಗ ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಮಿನಿಮಮ್ 20 ಚೀಲ, 25 ಚೀಲ, 15 ಚೀಲ ಕೊಯ್ದ್ರು ನಮಗೆ ಲಾಭನೇ. ಬಟ್ ಒಳ್ಳೆ ಈಗಿನ ರೇಟಲ್ಲಿ, ಈಗ ರೇಟ್ ಚೆನ್ನಾಗಿರೋದ್ರಿಂದ ಈಗ 20-25 ಚೀಲ ಕೊಯ್ದ್ರೆ ತುಂಬಾ ಲಾಭದಾಯಕವಾಗಿ. ಇದರಲ್ಲಿ 30 ಬ್ಯಾಗ್ ಬರ್ಬೋದು ಸರ್. ಈಗಿನ ರೇಟ್ ಅಲ್ಲಿ ಹಣನಾ ಸರ್? ಹೌದೌದು. ಹಣ ನಿಮ್ಮ ಅಡಿಕೆ ಅಷ್ಟು ಮಾಡಕ್ ಆಗಲ್ಲ ಸರ್. 5-6 ಲಕ್ಷ ರೂಪಾಯಿ 20 ಚೀಲ ಆದ್ರೆ 5-6 ಲಕ್ಷ ರೂಪಾಯಿ ಸಿಗುತ್ತೆ ಸರ್. ನಮಗೆ ಈ ತರ ಎಲ್ಲ ಕೃಷಿ ಮಾಡ್ಬೇಕಂದ್ರೆ ಒಂದು 1.5 ಲಕ್ಷ ಎಕರೆಗೆ ಖರ್ಚು ಬರುತ್ತೆ, ಮೆಣಸು ಸೇರಿ. ಅಂದ್ರೆ ಲೇಬರ್ದು ವ್ಯವಸ್ಥಿತವಾಗಿ ಇಟ್ಕೋಬೇಕು. ಕೆಲವು ದೊಡ್ಡ ತೋಟಗಳಲ್ಲಿ ಲೇಬರ್ ಜಾಸ್ತಿ ಸಿಗದೆ ಇರೋದ್ರಿಂದ